ಟ್ಯೂಷನ್ಗೆ ಹೋಗ್ಬೇಕಂತ ಗೊತ್ತಾಗಲ್ಲ ನಿನಗೆ? ಜಲ್ದಿ ಎದ್ದು ಟ್ಯೂಷನ್ಗೆ ಹೋಗು. ಅಬ್ಯಾಕಸ್ ಕ್ಲಾಸ್ಗೆ ಹೋಗಬೇಕು, ಸ್ವಿಮ್ಮಿಂಗ್ ಹೋಗಬೇಕು, ನೋಡು ಸ್ಕೇಟಿಂಗ್ ಕಲಿ. ಡಾನ್ಸ್ ಕಲಿಬೇಕು, ಸ್ಕೇಟಿಂಗ್ ಕಲಿಬೇಕು. ಇದನ್ನೆಲ್ಲ ಯಾವಾಗ ಮಾಡ್ತೀರಿ ನೀವು? ದೊಡ್ಡವನಾದ್ಮೇಲೆ ಇದೆಲ್ಲ ಕಲಿಯಕ್ಕೆ ನಿನ್ನ ಹತ್ರ ಟೈಮ್ ಇರಲ್ವೋ? ಅರ್ಥ ಮಾಡ್ಕೊಳ್ಬೇಕು, ಅರ್ಥ ಮಾಡ್ಕೋ, ದಡ್ಕೊಂಡಿದೆ ಅರ್ಥ ಮಾಡ್ಕೋ. ತುಂಬ ಹೊಟ್ಟೆ ಹಸಿತಿದೆ, ಶಾಲೆಗೆ ಟೈಮ್ ಹೋಗ್ತಿದೆ, ಏನಾದ್ರು ತಿನ್ನಕೊಳಮ್ಮ. ಸ್ವಿಗ್ಗಿಗೆ ಆರ್ಡರ್ ಮಾಡ್ತೀವಿ, ತಿನ್ಬಿಟ್ಟು ಅಮ್ಮ ಹೇಳದ್ದಲ್ಲ. ನನಗೂ ಸ್ಕೂಲ್ ಟೈಮ್ ಆಯ್ತು, ನಾನು ನಿಮ್ಮ ಜೊತೆ ಬೈಕಲ್ಲಿ ಬರ್ಬೇಕಪ್ಪ. ನೋಡು ನನಗೆ ಡ್ರಾಪ್ ಮಾಡಕ್ಕೆ ಆಗೋಂತ ತಾನೇ ಸ್ಕೂಲ್ ಬಸ್ಗೆ ಇಸ್ಕೊಂಡರು. ನನಗೆ ಟೈಮ್ ಇಲ್ಲ, ಸುಮ್ಮನೆ ಸ್ಕೂಲ್ ಬಸ್ಸಿಗೆ ಹೋಗೋ. ಪ್ಲೀಸ್ ಅಪ್ಪ. ಇಲ್ಲ ಹೋಗಿ ಬಸ್ಸಿಗೆ ಹೋಗು. ಅಪ್ಪ ನಾಳೆ ಸ್ಕೂಲಲ್ಲಿ ಬೇರೆಸ್ಬಿಟ್ಟಿದೆ, ಇಬ್ಬರಲ್ಲಿ ಒಬ್ರು ಯಾರಾದರೂ ಬರಪ್ಪ. ನೋಡು ನನಗೆ ತುಂಬ ಕೆಲಸ ಇದೆ, ನನಗೆ ಟೈಮ್ ಇಲ್ಲ. ನಿಮ್ಮಮ್ಮ ಕರ್ಕೊಂಡು ಹೋಗು. ಈಗ ಅಪ್ಪ ಕರ್ಕೊಂಡು ಬರಲಿ, ನೀವಪ್ಪ. ಇಲ್ಲ, ನನಗೆ ಬರೋಕ್ಕಾಗಲ್ಲ, ನನ್ನ ಕೆಲಸ ಇದೆ, ಹೇಳಿದ್ದ ಜಾಣ ಅಲ್ಲ, ಅರ್ಥ ಮಾಡ್ಕೊ. ಹಲೋ ಸಮರ್ಥ್. ಹಲೋ, ಚಿಕ್ಕಪ್ಪ ಹೇಳಿ, ಏನು ದಿಢೀರಂತ ಕಾಲ್ ಮಾಡ್ಬಿಟ್ಟಿದ್ದೀರಾ? ಬೆಳಿಗ್ಗೆ ಭಾಳ ಹೊತ್ತಿಂದ ಕಾಲ್ ಮಾಡ್ತಿದ್ದೀನಪ್ಪ, ನೀನು ಕಾಲ್ ಪಿಕ್ ಮಾಡ್ತಾ ಇಲ್ಲ ನೀನು. ಸಾರಿ ಚಿಕ್ಕಪ್ಪ, ನಿಮಗೆ ಗೊತ್ತಲ್ಲ ನಾನು ತುಂಬ ವರ್ಕ್ ಇರುತ್ತೆ, ಅದಕ್ಕೆ ಮೊಬೈಲ್ ಸರಿಯಾಗಿ ನೋಡಿರಲಿಲ್ಲ. ಹೇಳಿ ಚಿಕ್ಕಪ್ಪ ಏನು ವಿಷಯ? ಈ ಹಾಗೆ ಹೇಳೋದು ಸಮರ್ಥ್, ಬೆಳಿಗ್ಗೆ ನಿಮ್ಮ ತಂದೆ ಹೋಗ್ಬಿಟ್ರಪ್ಪ. ಓ ಮೈ ಗಾಡ್. ನೋಡು, ಫ್ಲೈಟ್ ಹತ್ಕೊಂಡು ಬೇಗ ಬಂದುಬಿಡು. ಅಂಕಲ್ ಏನು ಹೇಳಿ? ಫ್ಲೈಟ್ ಹತ್ಕೊಂಡು ಬೇಗ ಬಂದುಬಿಡು. ಅಂಕಲ್ ಏನು ಮಾತಾಡ್ತಿದ್ದೀರಾ ನೀವು? ಅಲ್ಲ, ನಾನು ಫ್ಲೈಟ್ ಹತ್ಕೊಂಡು ಬೇಗ ಬಂದ್ಬಿಡೋದಕ್ಕೆ ಇದೆ, ನಾನು ಇಲ್ಲಿ ಪಕ್ಕದ ಸ್ಟೇಟಲ್ಲಿ ಇದ್ದೀನ. ಅಲ್ಲ ಅಂಕಲ್, ನಾನು ಇರೋದು ಆಸ್ಟ್ರೇಲಿಯಾದಲ್ಲಿ, ಇಲ್ಲಿಂದ ನಾನು ಅಷ್ಟು ದೂರ ಬರೋದಕ್ಕಾಗುತ್ತಾ? ನೋಡಿ ಅಂಕಲ್, ನನಗೊಂದು ಹೆಲ್ಪ್ ಮಾಡ್ತೀರಾ ನೀವು? ಏನಪ್ಪ? ಅದು ಏನಿಲ್ಲ, ಒಂದು ನಿಮಿಷ ಹಾಗೇರಿ. ಅಂಕಲ್, ನಿಮ್ಮ ಅಕೌಂಟ್ಗೆ 1 ಲಕ್ಷ ಜಿ ಪೇ ಮಾಡಿದ್ದೀನಿ. ಅದೇನು ಪ್ರೊಸೀಜರ್ ಇದೆ ನೀವೇ ನಿಂತ್ಕೊಂಡು ಎಲ್ಲ ಮುಗಿಸ್ಬಿಡಿ ಅಂಕಲ್. ನಿಮಗೆ ಗೊತ್ತಲ್ಲ ಅಂಕಲ್, ನಾನು ಬರೋದಕ್ಕೆ ಟೈಮ್ ಇಲ್ಲ ನನಗೆ. ಅಮ್ಮನಿಗೆ ಸಾರಿ ಹೇಳಿ ಅಂತ ಹೇಳಿ. ಹಲೋ ಸಮರ್ಥ್, ಹಲೋ. ಮಕ್ಕಳನ್ನು ಹಣದಿಂದ ಅಂಕಗಳಿಂದ ಓಡಿಸೋದು ಬಿಟ್ಟು ಮಾನವೀಯತೆ ಮೌಲ್ಯ ಕಲಿಸ್ಬೇಕು. ಇವತ್ತು ಅಪ್ಪ ಅಮ್ಮ ಮಕ್ಕಳು ಟೈಮ್ ಕೊಟ್ಟಿಲ್ಲ ಅಂದರೆ ನಾಳೆ ಮಕ್ಕಳು ಅಪ್ಪ ಅಮ್ಮ ಟೈಮ್ ಕೊಡಲ್ಲ. ಒಂದು ವೇಳೆ ಬಸರಾದ ಹೆಣ್ಮಗಳು 9 ತಿಂಗಳು ಇರೋಕ್ಕೆ ಟೈಮ್ ಇಲ್ಲ ಅಂದರೆ